ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಮ್ಮ ತಟ್ಟೆಯಲ್ಲಿ ಕತ್ತಿ ಬಿದ್ದಿದ್ವಿ, ಅದನ್ನು ನೋಡ್ರಿ. ಆಮೇಲೆ ಬಿಜೆಪಿಯ ಎಲ್ಲರೂ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೂ SC ST ಗಳಂದ್ರೆ ಇವ್ರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ. SC ST ಗಳಂದ್ರೆ ಇವ್ರಿಗೆ ಒಂದ್ ರೀತಿ ಬಾಯಲ್ಲಿ ಮಾತ್ರ ದೊಡ್ಡ SC ST ಗಳನ್ನ ರಕ್ಷಣೆ ಮಾಡೋ ರೀತಿಯೊಳಗೆ ಮಾತಾಡ್ತಾರೆ, ಆದ್ರೆ SC ST ಗಳನ್ನ ಎಂದೂ ಇವರು ರಕ್ಷಣೆ ಮಾಡೋಂತ ಪ್ರಶ್ನೆ ಬಂದಿಲ್ಲ. ಉದಾಹರಣೆ, ಉತ್ತರಾಖಂಡದೊಳಗ ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಹೋದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರ ನೀವು SC ST ಗಳ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮ್ಗೆ? ನಾಗೇಂದ್ರ ದುಡ್ಡು ST ದುಡ್ಡನ್ನ ಇದು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ನೈತಿಕ ಹಕ್ಕಿದೆ? ಅದನ್ನ ಖಂಡನೆ ನಿರ್ಣಯ ಮಾಡೋ ಹೊತ್ನ್ಯಾಗ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ? ಯಾರು ಮಾಡಿದ್ದು ಹೋಮ ಅವನ? ಬಿಜೆಪಿರಲ್ಲ. ಅವ್ರಿಗೇನಾದ್ರೂ ಒಂದು ಹೇಳಿಕೆಯನ್ನ ಕೊಡುವಂತ ಕೆಲಸ ಏನಾರ ಮಾಡಿದಾರ ಇವರು? ನೀವು ಬರೇ ಎಂದೂ SC ST ಗಳಿಗೆ ಸಹಾಯ ಮಾಡಿದಂತ ಒಂದೇ ಒಂದು ಯೋಜನೆ ಇವತ್ತಿನವರೆಗೂ ಇವರ ಅಧಿಕಾರಾವಧಿ ಇಲ್ಲ. ಕಡಿಮೆ ನಾವು SC ST ನ 24.1% ಬಜೆಟ್ ನೊಳಗಿರೋ ದುಡ್ಡನ್ನ ಮಾಡ್ಬೇಕಂತ ಅಂದವ್ರಿಗೆ ಇವತ್ತು ಅದಕ್ಕೆ ಉಳ್ಕಂತ ಕೆಲಸ ಮಾಡ್ತಾರೆ. ಯಾವ SC ST ಗಳಿಗೆ ಸಹಾಯ ಮಾಡದಂತ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳಿ ಅಶೋಕ್ ಅವ್ರು ಹೇಳಿ. ಚಲವಾದಿ ನನಗೇನ್ ಅನ್ಸುತ್ತ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೇನು ಹೋಮ ಹವನ ಮಾಡಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕರು ಚೇರಿ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದ್ರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದಾಗ ಅದಕ್ಕೂ ಆ ಚೇರಿ ಹೋಮ ಹವನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ ಅಲ್ಲಿ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ನೀವು ಇದನ್ನ ಖರ್ಗೆ ಸಾಹೇಬ್ರಂತವ್ರನ್ನೇ ಸಹಿಸ್ಕೊಳಕ್ ಆಗಲ್ಲ, ಇನ್ನು ಚಲವಾದಿ ನಾರಾಯಣ ಸ್ವಾಮಿನ ಏನ್ ಸಹಿಸ್ಕೊಂತೀರಿ? ನಾಗೇಂದ್ರನ್ ಏನ್ ಸಹಿಸ್ಕೊಂತೀರಿ? ನೀವು ನಾಗೇಂದ್ರ ಅವ್ರನ್ನ ಏನ್ ಸಹಿಸ್ಕೊಂತೀರಿ?